ಬಿಜೆಪಿಗರಾದರೂ ಸಹಿತ ನಾವು ತಂದಿದ್ದು ಏನಪ್ಪ ಅಂದ್ರೆ ನಾವು ಗಾಂಧೀಜಿಯವರ ಹೆಸರು ಕಿತ್ತಾಕೋ ಸಲುವಾಗಿಲ್ಲ. ಗಾಂಧೀಜಿಯವ್ರ ಪ್ರಿಯ ವ್ಯಕ್ತಿ ರಾಮ, ಅವ್ರು ತಂದಿದ್ದ ಹೆಸರು ಅವರು ಏನೋ ವಾದ ಮಾಡ್ಲಿಕ್ಕೆ ಒಂದು ಅವಕಾಶಗಳಿದ್ದಾವೆ. ಜೊತೆಗೆ ಹೆಚ್ಚಿಗೆ 125 ದಿನ ನಾವು ಮಾಡಿದ್ದೀವಿ ಅನ್ನೋ ತಿಳ್ಕೊಳ್ಳೋದಕ್ಕೆ, ಜೊತೆಗೆ ಅಲ್ಲಿಗೆ ಫಂಡ್ ಯಾವ ರೀತಿಯಾಗಿ ಕೂಡಿಸ್ಬೇಕು ಅನ್ನೋಕೆ ಅನೇಕ ವಿಚಾರಗಳನ್ನ ಅವರು ವ್ಯಕ್ತ ಮಾಡೋಕೆ ಇಲ್ಲಿ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇದೊಂದು ನಿಜವಾಗಿಯೂ ನಮ್ಮ ರಾಜ್ಯಪಾಲರು ಏನಪ್ಪ ಅಂತಂದ್ರೆ ಬಂದು ಭಾಗವಹಿಸಂತೆ ಹೋದರು. ಸಂವಿಧಾನಕ್ಕೆ ಬಿಕ್ಕಟ್ಟು ನಿರ್ಮಾಣ ಮಾಡಲಿಲ್ಲ. ಆದ್ರೆ ಸಂಪ್ರದಾಯದಂತೆ ಇವ್ರು ಏನು ಬರೆದು ಕೊಟ್ಟಿರ್ತಾರೆ ಸಂಪೂರ್ಣವಾಗಿ ಓದಿಲ್ಲ. ಅದಕ್ಕಾಗಿ ಅದೊಂದು ಹಂತದವರೆಗೆ ಇಲ್ಲಿ ಚಿಕ್ಕಾಟ ಆಗ್ಬೋದು ಸುಪ್ರೀಂ ಕೋರ್ಟ್ನಲ್ಲಿ ಅನ್ನುವಂಥದ್ದು. ಬಟ್ ಓದಿ ಹೋಗಿದ್ರಿಂದಾಗೆ ಸಂವಿಧಾನಕ್ಕೆ ಗೌರವವನ್ನು ಕೊಟ್ಟಂಗೆ ರಾಜ್ಯಪಾಲರು ಇನ್ನು ಬರುವ ದಿನಗಳಲ್ಲಿ ಯಾವ ರೂಪ ಪಡಿಬೋದು ಇನ್ನು ಅನ್ನೋದು ಸಹಿತ ಅಷ್ಟ ಇಲ್ಲೇ ಗಮನಿಸಬೇಕಾಗಿದೆ. ಯಾಕಂದ್ರೆ ಲೋಕಭವನ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಈ ಮಧ್ಯದಲ್ಲಿ ತಿಕ್ಕಾಟ ಬಂದಿದ್ದರಿಂದಾಗೆ ಈ ವಿಷಯ ಏನಾದರೂ ಇವತ್ತು ಚರ್ಚಾ ವಿಷಯ ಆಗುತ್ತಿರುವಂಥದ್ದು ಮುಖ್ಯದ. ಅದೇನೋ ಆಗಲಿ, ಈ ಒಂದು ನೆಲೆಗಟ್ಟಿನಲ್ಲೇ ನಮ್ಮ ಮುಖ್ಯಮಂತ್ರಿಗಳು ಮತ್ತು ರಾಜ್ಯಪಾಲರು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕಾಗಿತ್ತು. ಆದರೆ ಇಬ್ಬರು ತಮ್ಮ ತಮ್ಮ ಒಂದು ವಿಷಯಗಳಿಗೆ ವಿಚಾರಗಳಿಗೆ ತಗಲಾಕಿಕೊಳ್ಳೋದ್ರಿಂದಾಗೆ ಇಲ್ಲಿ ಒಂದು ಸಂವಿಧಾನಕ್ಕೆ ಸಂಘರ್ಷಣ ಆಗ್ಯದ, ತಿಕ್ಕಾಟ ಆಗ್ಯದ, ಒಪ್ಪುವಂಥ ವಿಷಯ. ಇದರಲ್ಲಿ ಯಾರು ಸತ್ಯ ಯಾರು ಸುಳ್ಳು ಅನ್ನೋದು ಸುಪ್ರೀಂ ಕೋರ್ಟ್ನಲ್ಲಿ ಇರುವಂಥದ್ದು. ಸಂವಿಧಾನಕ್ಕೆ ಬದ್ಧ ಏನು ನಮ್ಮ ಮುಖ್ಯಮಂತ್ರಿ ಇದ್ದಾರೋ ರಾಜ್ಯಪಾಲರಿದ್ದಾರೋ ಅನ್ನೋದು ಸಹಿತ ಇವತ್ತು ಪ್ರಶ್ನೆ ಆಗ್ಯದ. ಆ ಪ್ರಶ್ನೆ ಉತ್ತರ ಹುಡುಕುವಂಥ ಕೆಲಸಗಳು ಈಗ ನಡೀತಾ ಇರೋದು ಭಾಳ ಸಂತೋಷಕರ ವಿಷಯ. ಯಾಕಂದ್ರೆ ನಮಗೆ ನಮ್ಮ ರಾಜ್ಯಪಾಲರ ಮತ್ತು ನಮ್ಮ ಮುಖ್ಯಮಂತ್ರಿಗಳ ಕರ್ತವ್ಯಗಳೇನು, ಕ್ಯಾಬಿನೆಟ್ದ ಕರ್ತವ್ಯಗಳೇನು ಮತ್ತೊಮ್ಮೆ ಚರ್ಚೆಗೆ ಬರೋದ್ರಿಂದ ಇನ್ನಷ್ಟು ಹೆಚ್ಚಿನ ವಿಚಾರ ಹೊರಗೆ ಬರ್ಬೋದು. ಜೊತೆಗೆ ಅದೇನೋ ಆಗಲಿ ಜನಸಾಮಾನ್ಯ ದುಡಿಯುವ ವರ್ಗಕ್ಕೆ ಪರ್ಫೆಕ್ಟಾಗಿ 150 ದಿನಗಳ ಉದ್ಯೋಗಕ್ಕೆ ಭಾಳ ಒಳ್ಳೇದಾಗ್ಬೋದು, ಆಗ್ತದೆ. ಬಟ್ ಈಗ ಮೊದಲು 125 ಆಗಲಿ. ಆದ್ರೆ ಇದರಲ್ಲಿ ರಾಜ್ಯಗಳು ಎಷ್ಟು ಸಹಕಾರ ಮಾಡ್ತಾವೆ, ಒಂದೇ ರಾಜ್ಯಗಳು ಕೊಡಲಿಲ್ಲ ಅಂದ್ರೆ ಅದಕ್ಕೆ ಉತ್ತರವನ್ನು ಸ್ಥಿತಿ ಕ್ಲಿಯರ್ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ಒಂದು ವೇಳೆ ಇದು ಕರ್ನಾಟಕ ನಾಳೆ 40% ಹಾಕಲಿಲ್ಲ ಅಂದ್ರೆ ಯಾರು ಹಾಕೋರು, ಅದಕ್ಕೆ ಉತ್ತರವನ್ನು ಕೇಂದ್ರ ಸರ್ಕಾರ ಕೊಡಬೇಕಾಗಿದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬಿಟ್ಟು. 16 ನ್ಯೂಸ್ ಅರ್ಥ ಅತಿ ತಲೆಮಿದು ಸತ್ಯದ ಕೈಗರಡಿ ವಂದನೆಗಳು.